ಓಕೆ ನಂದನ್ ಕಶ್ಯಪ್ ಅವರೇ, ಈಗ ಇದೇನಿದು ಇದರಲ್ಲಿ ನೀವುಗಳೆಲ್ಲ ಏನು ಈಗ ಇಲ್ಲೇನು ಇದು ಗಾಂಧಿ ಪ್ರತಿಮೆ ಎದುರುಗಡೆ BP ಹರೀಶ್ ತಲೆ ಮೇಲೆ ಮೊಟ್ಟೆ ಹೊಡೆದ್ಬಿಟ್ರು ಅಂತ ಹೇಳಿ ಎಲ್ಲ ಬಂದು ನಿಂತಿದ್ದಾರಲ್ಲ BJP ಅವರು, ನಿಮ್ದೇನು ಇದ್ರ ಮಧ್ಯದಲ್ಲಿ ನೀವೆಲ್ಲ ಮೊಟ್ಟೆ ಹೊಡೆಯೋದು ಅದೇನೋ ನಿಮ್ಮ ಆಫೀಸಲ್ಲೆಲ್ಲ KPCC ಕಚೇರಿನಲ್ಲಿ ಏನೋ ಲಾಂಗು ಮಚ್ಚೆಲ್ಲ ಇಟ್ಕೊಂಡ್ಬಿಟ್ಟಿದ್ರು ಅಂತೆಲ್ಲ ಹೇಳ್ತಾ ಇದ್ರಲ್ಲ ಅಶೋಕ್ ಅವರು, ಪೂರ್ತಿ ಎಲ್ಲ ಮೆಟೀರಿಯಲ್ಸ್ ಎಲ್ಲ ಇತ್ತು ನಿಮ್ಮ ಆಫೀಸಲ್ಲಿ ಅಂತ ಆರೋಪ ಮಾಡ್ತಿದ್ರಲ್ಲ, ಏನಿದೆಲ್ಲ? ನೋಡಿ, ನಮ್ಮ ರಾಜ್ಯಕ್ಕೆ ಒಬ್ಬರು ಅಶೋಕ್ ಅಂತ ವಿರೋಧ ಪಕ್ಷದ ನಾಯಕರು ಅಂತ ಹೇಳೋಕ್ಕೆ ನಮಗೆ ಒಂದು ನಾಚಿಕೆ ಆಗುತ್ತೆ. ಅವರಂಥ ನಾಲಾಯಕ್ ವಿರೋಧ ಪಕ್ಷದ ನಾಯಕರು ನಮ್ಮ ರಾಜ್ಯದಲ್ಲಿದ್ದಾರಲ್ಲ ಅಂತ ನಿಮ್ಗೆ ಕೊತ್ವಾಲ್ ಗ್ಯಾಂಗು ಕೊತ್ವಾಲ್ ಅಲ್ಲ ಮಾತೆತ್ತಿದ್ರೆ ಅವರು ಅಲ್ಲ ನೋಡಿ, ಒಂದು ರಚನಾತ್ಮಕವಾಗಿ ಒಬ್ಬ ವಿರೋಧ ಪಕ್ಷದ ನಾಯಕರು ಮಾತಾಡಬೇಕು. ಸರ್ಕಾರ ಅನ್ಸಿದ್ದೇನು ಗೊತ್ತಾ, ಒಂದು ಜೆನ್ಯೂನ್ ಆಗಲ್ಲ ಒಂದು ಸ್ಟೂಡೆಂಟ್ ಪ್ರೊಟೆಸ್ಟ್ ಏನೋ ನಡೀತಾ ಇದ್ರೆ ನಿಮ್ಮ ಇಬ್ಬರದು ಡಿವಿಯೇಷನ್ಸ್ ಆಯಿತು, ಬೇರೆ ದಿಕ್ಕು ತಗೊಂಡು ಹೋಗ್ಬಿಡೋದಾ? ಅಲ್ಲಿ ಶಿವಮೊಗ್ಗ ನೋಡಿದ್ರೆ ಯಾರು BJP ಕಾರ್ಯಕರ್ತರು ಪೆಟ್ರೋಲ್ ತುಂಬ್ಕೊಂಡು ಬಂದಿದ್ದಾರೆ, ಅಲ್ಲಿ ಕಲ್ಲು ಹೊಡೆದಿದ್ದಾರೆ, ಅಲ್ಲಿ ಗಲಾಟೆ. ನೋಡಿ ನಾವು ನಿನ್ನೆ ರಾಹುಲ್ ಗಾಂಧಿ ಅವರು ಈ ಮಕ್ಕಳ ಮೇಲೆ ಆದ ದೌರ್ಜನ್ಯ, ಈ ಮಕ್ಕಳ ಮೇಲೆ ಮಾಡಿರುವ ಒಂದು ಮಾರಣಾಂತಿಕ ಹಲ್ಲೆಯ ಬಗ್ಗೆ ಒಂದು PPT ಅಲ್ಲ, ಒಂದು ನಿಮ್ಮ ಅಕೌಂಟಬಿಲಿಟಿ ಕೇಳಕ್ಕೆ ಹೋಗಿದ್ವಿ ನಾವು. ನೀವು ಉತ್ತರ ಕೊಡಿ. ನಿಮ್ಮ ಸರ್ಕಾರ ಈ ರೀತಿನ ನಡೆಸ್ಕೊಳ್ಳೋದು ಒಂದು ವಿದ್ಯಾರ್ಥಿಗಳ ಮೇಲೆ, ವಿದ್ಯಾರ್ಥಿಗಳು ದೇಶದ ಮುಂದಿನ ಭವಿಷ್ಯದ ಒಂದು ಬುನಾದಿಯವರು, ಇಂಥ ಕೃತ್ಯವನ್ನು ನಿಮ್ಮ ಪೊಲೀಸು ನಿಮ್ಮ ಗೃಹ ಇಲಾಖೆ ಮಾಡಿದೆಯಲ್ಲ, ಒಂದು ಏನಕ್ಕೆ ಹಿಂಗೆ ಮಾಡಿದೆ, ಅವ್ರಿಗೆ ತಕ್ಕ ಶಾಸ್ತಿ ಮಾಡಬೇಕು, ಯಾರು ಆರ್ಡರ್ ಕೊಟ್ಟಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಒಂದು ಪ್ರೊಟೆಸ್ಟ್ಗೆ ನಾವು ಹೋಗಿದ್ವಿ. ಯಾರು ಅಲ್ಲಿ ಭಾಗವಹಿಸಿದ್ರು ಆ ಮಕ್ಕಳ ಪರವಾಗಿ ನಾವು ನಮ್ಮ ಪಕ್ಷ ಹೋಗಿ ನಿಂತಿತ್ತು ನರೇಂದ್ರ ಮೋದಿ ಮನೆ. ಈಗ ಹರೀಶ್ ತಲೆ ಮೇಲೆ ಮೊಟ್ಟೆ ಹೊಡೆದಿದ್ದು ಯಾರು? ಯಾಕೆ ಹೊಡೆದ್ರಿ ಮೊಟ್ಟೆ? ನೋಡಿ ಸರ್, ನಿಮ್ಮ ಆಫೀಸ್ ಹತ್ರ ಅವ್ರು ಬಂದ್ರಂತೆ, ದಾರಿ ತಪ್ಪಿ ಬಂದ್ಬಿಟ್ಟಿದ್ರಂತೆ ಅವರು. ನೋಡಿ ಸರ್, ಅದಕ್ಕೆ ನಿಮ್ಮ ಅಧ್ಯಕ್ಷರು ಕೇಳಿದ್ರೆ ದಾರಿ ತಪ್ಪಿದ ಮಗ ಹರೀಶ್ ಬಂದ್ರು ಅಂತ. ನೋಡಿ, ಒಂದು ಇದು ಪ್ರೊಟೆಸ್ಟ್ ಮಾಡೋದು, ರಾಹುಲ್ ಗಾಂಧಿ ಪ್ರೊಟೆಸ್ಟ್ ಮಾಡೋದು ಒಂದು ಕ್ರೈಮ್ ಅಂದ್ರೆ ಏನ್ ಅನ್ಬೇಕು ಅಂತ ನಮ್ಗೆ ಅರ್ಥ ಆಗ್ತಿಲ್ಲ ಸರ್. ಒಬ್ಬ ವಿರೋಧ ಪಕ್ಷದ ನಾಯಕ 67% ಅವ್ರ ದೇಶ ಅವ್ರ ಪರವಾಗಿದೆ, 37% ಅವ್ರ ಪರವಾಗಿದೆ, 63% ಇವ್ರ ಪರವಾಗಿದ್ದಾರೆ ಜನ. ಈಸ್ ಅ ಶಾಡೋ PM. ಅವ್ರು ಹಿ ಹ್ಯಾಸ್ ಆಲ್ ರೈಟ್ಸ್ ಟು ಆಸ್ಕ್ ಕ್ವಶನ್ ನರೇಂದ್ರ ಮೋದಿ. ಅವ್ರ ಮನೆ ಮುಂದೆ ಹೋಗಿ ಕೇಳಿದಾರೆ ಕ್ವಶನ್, ಏನಕ್ಕಪ್ಪ ನಮ್ಮ ದೇಶದ ಮಕ್ಕಳಿಗೆ ನಿಮ್ಮ ಸರ್ಕಾರ, ನಿಮ್ಮ ಗೃಹ ಇಲಾಖೆ ಏನಕ್ಕೆ ಹಿಂಗೆ ನಡೆಸ್ಕೋತಾ ಇದೆ ಅಂತ ಕ್ವಶನ್ ಮಾಡಕ್ ಹೋಗಿ ಕೇಳಿದ್ದಾರೆ. ಹಂಗನ್ಬಿಟ್ಟು ಹೋಗ್ಬಿಟ್ಟು ಅದನ್ನ ಕ್ವಶನ್ ಕೇಳಿದ್ರೆ ತಪ್ಪು ಅನ್ಬಿಟ್ಟು ಈ BJP ಅವ್ರಿಗೂ ಮಾಡಕ್ಕೆ ಕೆಲಸ ಇಲ್ಲ, ರಾಜ್ಯಕ್ಕೆ ಬರಬೇಕಾಗಿರೋದು ಅನುದಾನದ ಬಗ್ಗೆ ಮಾತಾಡೋದಿಲ್ಲ. ನರೇಂದ್ರ ಮೋದಿಗೆ ಏನಾರ ಅಂದ ತಕ್ಷಣ ಓಡ್ ಬಂದ್ಬಿಡೋದು, ನರೇಂದ್ರ ಮೋದಿಗೆ ಏನಾರ ಅಂದ ತಕ್ಷಣ ಇನ್ನೊಂದಿನ ಧರಣಿ ಕೂತ್ಕೊಳ್ಳೋದು. ಅದೇ ಬದ್ಧತೆ, ಅದೇ ಒಂದು ಕಮಿಟ್ಮೆಂಟ್, ರಾಜ್ಯಕ್ಕೆ ಬರಬೇಕಾಗಿರೋ ಅನುದಾನದ ಬಗ್ಗೆ ಮಾತಾಡಕ್ಕೆ ಇವ್ರ ಯೋಗ್ಯತೆಗೆ ರಾಜ್ಯದ ನರಸತ್ತ MP ಗಳು ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ನಾ ಪದ ಉಪಯೋಗಿಸ್ಬೇಕು. ಇವ್ರು ನರೇಂದ್ರ ಮೋದಿ ಹುಜೂರ್ ಅನ್ನೋ ಬದಲು ರಾಜ್ಯಕ್ಕೆ ಬರಬೇಕಾಗಿರೋದು ಅನುದಾನದ ಬಗ್ಗೆ ಒಂದು ಅಷ್ಟೊಂದು ಬದ್ಧತೆ ಇದ್ರೆ ಜಂತರ್ ಮಂತರಲ್ಲ, ಇಲ್ಲ ನರೇಂದ್ರ ಮೋದಿ ಮುಂದೆ ಕುತ್ಕೊಂಡು ಇದು ಪ್ರೊಟೆಸ್ಟ್ ಮಾಡ್ಲಿ, ನಮ್ ರಾಜ್ಯಕ್ಕೆ ಕೊಡಿ ಸ್ವಾಮಿ ಅಂತ. ಅವಾಗ ಅದು ಬಿಟ್ಬಿಟ್ಟು ಯಾವ್ದೋ ನರೇಂದ್ರ ಮೋದಿ ಇದು ಮನೆ ಮುಂದೆ ರಾಹುಲ್ ಗಾಂಧಿ ಪ್ರೊಟೆಸ್ಟ್ ಮಾಡಿದ ತಕ್ಷಣ ಇದು ನಮ್ಮ ಆಫೀಸ್ ಮುಂದೆ ಬಂದ್ಬಿಡೋದಂತೆ. ಇವ್ರು ತೋರಿಸುತ್ತೆ ಇವ್ರ ಬದ್ಧತೆ, ಇವ್ರು ತೋರಿಸುತ್ತೆ ಸರ್ ಇವ್ರದ್ದು. ಫೈನ್. ಅಖಾಡ XLPU ಕಾಲೇಜು ಪ್ರಾಯೋಜಿತ, XLPU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದಮೇಲೆ.